ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್. ಇವತ್ತು ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ. ಸಂಸ್ಕೃತ ಸಂಧಿಗಳೆಂದರೆ ಸಂಸ್ಕೃತ ಪದಗಳು ಸೇರಿ ಆಗ್ತಕ್ಕಂಥ ಸಂಧಿಗಳೇ ಸಂಸ್ಕೃತ ಸಂಧಿಗಳು. ಉದಾಹರಣೆಗೆ ವಿದ್ಯೆ ಅನ್ನೋ ಪದ ಸಂಸ್ಕೃತ, ಅಭ್ಯಾಸ ಅನ್ನೋ ಪದ ಸಹ ಸಂಸ್ಕೃತ. ಹಾಗಾಗಿ ಇವೆರಡೂ ಪದ ಸಂಸ್ಕೃತ ಪದಗಳು. ಆದ್ದರಿಂದ ವಿದ್ಯೆ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ, ಆದ್ದರಿಂದ ಇದು ಸಂಸ್ಕೃತ ಸಂಧಿ. ಸಂಸ್ಕೃತ ಸಂಧಿಗಳಲ್ಲಿ 7 ವಿಧ. ಅವುಗಳಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಜಸ್ತ್ವ ಸಂಧಿ, ಚುತ್ವ ಸಂಧಿ, ಅನುನಾಸಿಕ ಸಂಧಿ ಅಂತೇಳಿ 7 ವಿಧಗಳಿವೆ. ಅವುಗಳಲ್ಲಿ ನಿಮಗೆ ಪಠ್ಯಕ್ರಮಕ್ಕಿರ್ತಕ್ಕಂಥ ಅಂದರೆ ಸಿಲೆಬಸ್ಗಿರ್ತಕ್ಕಂಥವು ಕೇವಲ 4 ಸಂಧಿಗಳು. ಈಗ ನಾನು ನಿಮಗೆ ಈ 4 ಸಂಧಿಗಳ ಬಗ್ಗೆ ನಾನು ಈಗ ವಿವರಿಸ್ತಿದ್ದೇನೆ. ಮೊದಲನೇ ಸಂಧಿ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಅಂದರೆ ಏನಪ್ಪ ಅಂದರೆ, ಸವರ್ಣ ಅಂದರೆ ಒಂದೇ ಜಾತಿಯ ಅಕ್ಷರಗಳು. ಉದಾಹರಣೆಗೆ ಆ, ಈ, ಇವು ಸವರ್ಣ ಸ್ವರಗಳು, ಅಂದರೆ ಸೇಮ್ ಅಕ್ಷರಗಳಿಗೆ ಸವರ್ಣ ಅಕ್ಷರಗಳು ಅಥವಾ ಸವರ್ಣ ಸ್ವರಗಳು ಅಂತೇಳಿ ಕರೀತಾರೆ. ಹಾಗಾಗಿ ಸವರ್ಣ ದೀರ್ಘ ಸಂಧಿ ಅಂದರೆ ಏನಪ್ಪ ಅಂತಂದರೆ, ಸವರ್ಣ ಸ್ವರಗಳು ಸಂಧಿಯಾಗುವಾಗ ಪರಸ್ಪರ ಸೇರಿ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತೇಳಿ ನಾವು ಕರಿತೀವಿ. ಈಗ ನೋಡಿ, ಉದಾಹರಣೆಗೆ ವಿದ್ಯಾ ಪ್ಲಸ್ ಅಭ್ಯಾಸ ಅಂತಿದೆ. ವಿದ್ಯಾ ಅಂದರೆ ವಿದ್ಯೆದ ಕೊನೆಯ ಸ್ವರ ಆ ಇದೆ. ಅಭ್ಯಾಸ ಅಂದರೆ ಅಭ್ಯಾಸದ ಮೊದಲ ಅಕ್ಷರ ಆ ಇದೆ. ವಿದ್ಯಾಭ್ಯಾಸ ಅಂದರೆ ದೀರ್ಘನೂ ಅದೇ ಬಂದಿದೆ. ಅಂದರೆ ಆ ಪ್ಲಸ್ ಆ ಅಕ್ಷರ ದೀರ್ಘವಾಗಿ ಬಂದಿರೋದ್ರಿಂದ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಇನ್ನೊಂದು ಸರಿ ಹೇಳ್ತೀನಿ, ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ, ಅಂದರೆ ಪೂರ್ವ ಪದದಲ್ಲಿ ಮತ್ತು ಉತ್ತರ ಪದದಲ್ಲಿ ಒಂದರ ಮುಂದೆ ಒಂದರ ಒಂದು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ನೋಡಿ, ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುವರು. ಅರ್ಥ ಆಯ್ತಾ? ನೋಡಿ, ಉದಾಹರಣೆಗೆ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ. ಅದೇ ರೀತಿಯಾಗಿ ರವಿ ಪ್ಲಸ್ ಇಂದ್ರನು, ಇಲ್ಲಿ ಈ ಕಾರ ಬಂದಿದೆ ನೋಡಿ. ರವಿ ಈ ಸ್ವರ, ಇಂದ್ರ ಈ ಸ್ವರ, ರವೀಂದ್ರನು ಈ ಸ್ವರ. ಹಾಗಾಗಿ ಇದು ಸಹ ಸವರ್ಣ ದೀರ್ಘ ಸಂಧಿ. ಗುರು ಪ್ಲಸ್ ಉಪದೇಶ. ಗುರು ಪೂರ್ವ ಪದದ ಕೊನೆಯ ಸ್ವರ ಹೂ ಇದೆ. ಉಪದೇಶ ಉತ್ತರ ಪದದ ಮೊದಲ ಸ್ವರ ಹೂ ಇದೆ. ಗುರೂಪದೇಶ ಅಲ್ಲೂ ಹೂ ಆದೇಶವಾಗಿ ಬಂದಿದೆ. ಹಾಗಾಗಿ ಇದನ್ನು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರೀತಾರೆ. ವಿದ್ಯಾರ್ಥಿಗಳೇ, ಇಲ್ಲಿರ್ತಕ್ಕಂಥ ಉದಾಹರಣೆಗಳನ್ನು ನೀವು ಸರಿಯಾಗಿ ನೋಡಿಕೊಂಡ್ರೆ ಇವೇ ಉದಾಹರಣೆಗಳು ಪರೀಕ್ಷೆಗೆ ಬರ್ತಕ್ಕಂಥ ಒಂದು ಸಂಭವ ಇದೆ. ಹಾಗಾಗಿ ನೀವು ಇದೇ ಉದಾಹರಣೆಗಳನ್ನು ಗಮನಿಸಿದ್ರೆ ಓದ್ಕೊಂಡ್ರೆ ನಿಮಗೆ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸಂಧಿ ಗುಣಸಂಧಿ. ಗುಣಸಂಧಿ ಎಂದರೆ ನೋಡಿ, ಆಕಾರಗಳಿಗೆ ಈ ಕಾರ ಬಂದು ಹೇಳ್ತೀನಿ ನೋಡಿ, ಆಕಾರಗಳಿಗೆ ಈ ಕಾರ ಬಂದು ಅವೆರಡರ ಸ್ಥಾನದಲ್ಲಿ ಏಕಾರವು ಆದೇಶವಾಗುತ್ತದೆ. ಅದೇ ರೀತಿಯಾಗಿ ಆಕಾರಗಳಿಗೆ ಊಕಾರಗಳು ಪರವಾದರೆ ಓಕಾರ ಆದೇಶವು, ಋಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಅಂತೇಳಿ ಕರೀತಾರೆ. ನೋಡಿ, ಆಕಾರಗಳಿಗೆ ಈ ಕಾರ ಬಂದು ಏಕಾರ ಆದೇಶ. ನೋಡಿ, ಗಣ ಪ್ಲಸ್ ಈಶ ಗಣೇಶ. ಗಣ ಆಕಾರ,
ಈಶ, ಆಕಾರಕ್ಕೆ ಈಕಾರ ಈಶ ಗಣ, ಆಮೇಲೆ ಏಕಾರಾಶ ಗಣೇಶ ಏಕಾರಾದೇಶ. ಹಾಗಾಗಿ ಇದನ್ನು ಗುಣಸಂಧಿ ಅಂತೀವಿ. ಅದೇ ರೀತಿಯಾಗಿ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಆಕಾರಕ್ಕೆ ಹೂಕಾರ ಬಂದು ಓಕಾರಾದೇಶ ಸೂರ್ಯೋದಯ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ, ಆಕಾರಗಳಿಗೆ ಅರ್ಕಾರ ಅಂದರೆ ರೂಕಾರ ಪರವಾಗಿ ಅರ್ಕಾರ ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಅಂತ ಕರೀತೀವಿ. ಉದಾಹರಣೆಗೆ ಮಹಾ ಪ್ಲಸ್ ಋಷಿ ಮಹರ್ಷಿ. ಇವು ನಮಗೆ ಗುಣಸಂಧಿಗಿರ್ತಕ್ಕಂಥ ಉದಾಹರಣೆಗಳು. ಅದೇ ರೀತಿಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಉದಾಹರಣೆ, ಸುರೇಂದ್ರ ಸುರ ಪ್ಲಸ್ ಇಂದ್ರ ಸುರೇಂದ್ರ, ಮಹಾ ಪ್ಲಸ್ ಈಶ್ವರ ಮಹೇಶ್ವರ, ಚಂದ್ರೋದಯ ಸೂರ್ಯೋದಯ, ನೆಕ್ಸ್ಟು ಅರುಣೋದಯ, ನೆಕ್ಸ್ಟು ದೇವರ್ಷಿ ಮಹರ್ಷಿ ಸಪ್ತರ್ಷಿ. ಇವೆಲ್ಲವುಗಳು ಗುಣಸಂಧಿಗೆ ಉದಾಹರಣೆಯಾಗಿವೆ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಒಂದು ಸಂಧಿಗೆ ನಾನು ನೆಕ್ಸ್ಟು ಕ್ಲಾಸಲ್ಲಿ ಬೇಕಾದರೆ ತಿಳ್ಕೊಳ್ಳೋಣ. ಈಗ ಸಮಾಸಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವು ಆಲ್ರೆಡಿ ನಾನು ಹೋದ ಕ್ಲಾಸಲ್ಲಿ ನಿಮಗೆ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ ಮತ್ತು ದ್ವಿಗು ಸಮಾಸ ಅಂತೇಳಿ 3 ಸಮಾಸಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದನ್ನೇ ಈಗ ಮುಂದುವರಿದ ಭಾಗವಾಗಿ ನಾನು ನಿಮಗೆ ಅಂಶಿ ಸಮಾಸ ಅಂತೇಳಿದೆ. ಆ ಅಂಶಿ ಸಮಾಸದ ಬಗ್ಗೆ ನಾನು ಈಗ ನಿಮಗೆ ವಿವರಿಸ್ತಾ ಇದ್ದೀನಿ. ಅಂಶಿ ಸಮಾಸ ನಮ್ಮ ನೋಡಿ ದೈನಂದಿನ ಜೀವನದಲ್ಲಿ ಮಾತನಾಡುವಾಗ ಅಂಗೈ ಮುಂಗೈ ಮುಂದಲೆ ಹಿಂದೆಲೆ ಈ ಥರ ಎಲ್ಲ ನಾವು ಪದಗಳನ್ನು ನಾವು ಉಪಯೋಗಿಸ್ತೀವಿ. ಆ ಪದಗಳು ಹೆಚ್ಚಾಗಿ ಮನುಷ್ಯನ ದೇಹದ ಅಂಗಾಂಗಗಳಿಗೆ ಈ ಒಂದು ಅಂಶಿ ಸಮಾಸಗಳಿಗೆ ಉದಾಹರಣೆಯಾಗಿರ್ತವೆ. ಹಾಗಾಗಿ ನೋಡಿ ಇಲ್ಲಿ ಪೂರ್ವ ಪದ ಉತ್ತರ ಪದವಾಗುತ್ತೆ, ಉತ್ತರ ಪದ ಪೂರ್ವ ಪದಕ್ಕೆ ಬದಲಾವಣೆ ಆಗುತ್ತೆ ಸಮಾಸ ಆಗುವಾಗ. ನೋಡಿ ಪೂರ್ವೋತ್ತರ ಪದಗಳು ಅಂದರೆ ಪೂರ್ವ ಮತ್ತು ಉತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥ ಪ್ರಧಾನವುಳ್ಳ ಸಮಾಸವೇ ಅಂಶಿ ಸಮಾಸ. ಇದನ್ನು ಬಿಡಿಸುವಾಗ ನಾವು ಉಲ್ಟಾ ಬಿಡಿಸ್ಬೇಕಾಗುತ್ತೆ. ನೋಡಿ ಅಂಗೈ ಅಂತ ಇದೆ ಅಂದ್ಕೊಳ್ಳಿ, ಅದನ್ನು ಹೇಗೆ ಬಿಡಿಸ್ಬೇಕಂದ್ರೆ ಕೈಯ ಪ್ಲಸ್ ಅಡಿ ಅಂಗೈ. ಈಗ ಮುಂದಲೆ ಅಂತ ಇದೆ, ತಲೆಯ ಪ್ಲಸ್ ಮುಂದು. ಹಿಂದೆಲೆ ಅಂದರೆ ತಲೆಯ ಪ್ಲಸ್ ಹಿಂದು. ನೆಕ್ಸ್ಟು ಅದೇ ರೀತಿಯಾಗಿ ಅಂಗಾಲು ಅಂತ ಇರುತ್ತೆ, ಕಾಲಿನ ಪ್ಲಸ್ ಅಡಿ ಅಂಗಾಲು. ನೆಕ್ಸ್ಟು ತುದಿ ಮೂಗು ಅಂತ ಇರುತ್ತೆ, ಮೂಗಿನ ಪ್ಲಸ್ ತುದಿ ತುದಿ ಮೂಗು. ಇವು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿರ್ತವೆ. ನೋಡಿ ಇಲ್ಲಿ ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ, ಅಂಗಾಲು ಅಂತಿದೆ. ಅದನ್ನು ಹೇಗಪ್ಪ ಬಿಡಿಸೋದು ಅಂದರೆ ಕಾಲಿನ ಪ್ಲಸ್ ಕಾಲಿನ ಪ್ಲಸ್ ಅಡಿ ಅಂಗಾಲು. ಮುಂಗಾಲು ಅಂತಿದೆ, ಕಾಲಿನ ಪ್ಲಸ್ ಮುಂದು ಮುಂಗಾಲು. ಹಿಂದೆಲೆ ಅಂತಿದೆ, ತಲೆಯ ಪ್ಲಸ್ ಹಿಂದೆ ಹಿಂದಲೆ. ಅಂದರೆ ನಾವು ಸಮಾಸವನ್ನು ವಿಗ್ರಹ ವಾಕ್ಯ ಮಾಡುವಾಗ ಅದು ಬದಲಾವಣೆ ಆಗುತ್ತೆ. ಪೂರ್ವ ಪದ ಉತ್ತರ ಪದ ಆಗುತ್ತೆ, ಉತ್ತರ ಪದ ಪೂರ್ವ ಪದವಾಗಿ ನಾವು ಇಲ್ಲಿ ಬಿಡಿಸಬೇಕು. ಮುಂಬಾಗಿಲು ಅಂತಿದೆ, ಬಾಗಿಲಿನ ಪ್ಲಸ್ ಮುಂದು ಮುಂಬಾಗಿಲಿ. ಇವು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿವೆ. ಅದೇ ರೀತಿಯಾಗಿ ದ್ವಂದ್ವ ಸಮಾಸ ಅಂತ ಇರ್ತೀವಿ. ನೆಕ್ಸ್ಟು ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಅಂದರೆ ಮಕ್ಕಳೇ, ಇಲ್ಲಿ ದ್ವಂದ್ವ ಅಂದರೆ 2 ಅಥವಾ ಅದಕ್ಕಿಂತ ಹೆಚ್ಚು ಇರ್ಬೋದು. ದ್ವಂದ್ವ ಅಂದರೆ 2 ಪದಗಳು ಅಥವಾ ಅದಕ್ಕಿಂತ ಹೆಚ್ಚು ಸೇರಿ ಆಗ್ತಕ್ಕಂಥ ಪದಗಳೇ ಇಲ್ಲಿ ದ್ವಂದ್ವ ಸಮಾಸ. ಅಂದರೆ ಎಲ್ಲ ಪದಗಳ ಅರ್ಥ ಪ್ರಧಾನವುಳ್ಳ ಸಮಾಸವೇ ಈ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಸೇರಿ ಎಲ್ಲ ಪದಗಳ ಅರ್ಥ ಪ್ರಧಾನವುಳ್ಳ ಸಮಾಸವೇ ಇಲ್ಲಿ ದ್ವಂದ್ವ ಸಮಾಸವಾಗಿದೆ. ನೋಡಿ ಇಲ್ಲಿ ಸೂತ್ರ ಇದೆ, 2 ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿರುವ ಸಮಾಸವೇ ದ್ವಂದ್ವ ಸಮಾಸ.
ಈಗ ನೋಡಿ ಸಮಾಸದಲ್ಲಿ ಉದಾಹರಣೆ ಇದೆ. ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು. ಇಲ್ಲಿ ಎಲ್ಲ ಪದಗಳನ್ನ ಒಂದೇ ಸರಿ ಹೇಳ್ತೀವಿ ನಾವು. ಕೆರೆ ಕಟ್ಟೆ ಬಾವಿಗಳು. ಇಲ್ಲಿ ಎಲ್ಲ ಪದಗಳ ಅರ್ಥ ಪ್ರಧಾನವುಳ್ಳ ಸಮಾಸ ದ್ವಂದ್ವ ಸಮಾಸ. ಆನೆಯು ಪ್ಲಸ್ ಕುದುರೆಯು ಪ್ಲಸ್ ಒಂಟೆಯು. ಆನೆ ಕುದುರೆ ಒಂಟೆಗಳು. ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಗಿಡ ಮರ ಬಳ್ಳಿಗಳು. ರಾಮನು ಪ್ಲಸ್ ಲಕ್ಷ್ಮಣನು ರಾಮ ಲಕ್ಷ್ಮಣರು. ಗುಡುಗು ಸಿಡಿಲು ಮಿಂಚುಗಳು. ಗುಡುಗು ಪ್ಲಸ್ ಸಿಡಿಲು ಪ್ಲಸ್ ಮಿಂಚುಗಳು ಗುಡುಗು ಸಿಡಿಲು ಮಿಂಚುಗಳು. ಗಿರಿವನ ದುರ್ಗಗಳು. ಗಿರಿ ಪ್ಲಸ್ ವನ ಪ್ಲಸ್ ದುರ್ಗ ಗಿರಿವನ ದುರ್ಗಗಳು. ಈ ರೀತಿಯಾಗಿ ನೀವು ಸಮಾಸವನ್ನು ವಿಗ್ರಹ ವಾಕ್ಯ ಅಂದರೆ ಬಿಡಿಸಿ ಬರೆಯುವಾಗ ಇದು ಈ ಥರ ಬಿಡಿಸಿ ಬರೆಯಬೇಕಾಗಿ. ಸೂರ್ಯ ಪ್ಲಸ್ ಚಂದ್ರ ಪ್ಲಸ್ ನಕ್ಷತ್ರ. ಸೂರ್ಯ ಚಂದ್ರ ನಕ್ಷತ್ರಗಳು. ಈ ಪದಗಳು ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿವೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಈಗ ನೋಡಿ, ಇಲ್ಲಿ ಭಾಷಾ ಚಟುವಟಿಕೆ ಅಂತ ಇದೆ. ಸಂಸ್ಕೃತ ಸಂಧಿ ಅಂದರೆ ಏನು? ಅದರ ವಿಧಗಳು ಯಾವ್ಯಾವು? ಸಂಸ್ಕೃತ ಸಂಧಿ ಎಂದರೆ ಸವರ್ಣ ಸ್ವರಗಳು ಪರಸ್ಪರ ಪರವಾದಾಗ ಅದೇ ಸ್ವರವು ದೀರ್ಘವಾಗಿ ಬಂದರೆ ಅದನ್ನೇ ಸಂಸ್ಕೃತ ಸಂಧಿ ಅದು ಸವರ್ಣ ದೀರ್ಘ ಸಂಧಿ ಎಂದರೆ. ಸಂಸ್ಕೃತ ಸಂಧಿಗಳೆಂದರೆ ಸಂಸ್ಕೃತ ಪದಗಳು ಸೇರಿ ಆಗ್ತಕ್ಕಂಥದ್ದು ಸಂಸ್ಕೃತ ಸಂಧಿ. ಅದರ ವಿಧಗಳು ಆಗಲೇ ಹೇಳಿದೆ ನಿಮಗೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಹೆಣ್ ಸಂಧಿ, ಜಸ್ತ್ವ ಸಂಧಿ, ಚುಸ್ತ್ವ ಸಂಧಿ, ಅನುನಾಸಿಕ ಸಂಧಿ. ಸವರ್ಣ ದೀರ್ಘ ಸಂಧಿ ಅಂದರೆ ಏನಪ್ಪ ಅಂದರೆ ಸವರ್ಣ ಸ್ವರಗಳು ಪರಸ್ಪರ ಪರವಾಗಿ ಅದೇ ಸ್ವರವು ದೀರ್ಘವಾಗಿ ಬಂದರೆ ಅದನ್ನು ಸಂಸ್ಕೃತ ಸಂಧಿ ಅಂತೇಳಿ ಕರಿತೀವಿ. ಗುಣಸಂಧಿ ಎಂದರೇನು ಅಂದರೆ ಆಕಾರಗಳಿಗೆ ಈಕಾರ ಪರವಾಗಿ ಏಕಾರಾದೇಶ, ಆಕಾರಗಳಿಗೆ ಊಕಾರಗಳು ಪರವಾದಾಗ ಓಕಾರಾದೇಶ, ಆಕಾರಗಳಿಗೆ ಋಕಾರ ಪರವಾದಾಗ ಅರ್ಕಾರ ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಅಂತೇಳಿ ಕರಿತೀವಿ. ಉದಾಹರಣೆಗೆ ನೋಡಿ, ಚಂದ್ರೋದಯ, ಚಂದ್ರ ಪ್ಲಸ್ ಉದಯ ಚಂದ್ರೋದಯ. ಸೂರ್ಯೋದಯ, ಗಣೇಶ, ಇಡಿ ಎಕ್ಸೆಟ್ರಾ. ಸಮಾಸ ಎಂದರೇನು? ಅದರ ವಿಧಗಳು ಯಾವುವು? ಸಮಾಸ ಎಂದರೆ ಎರಡು ಪದಗಳು ಸೇರಿ ಆಗ್ತಕ್ಕಂಥ ಪದವೇ ಸಮಾಸ ಪದ. ಅಂದರೆ ಇಲ್ಲಿ ಎರಡು ಅಕ್ಷರ ಅಂದರೆ ಸಂಧಿ, ಎರಡು ಪದಗಳು ಸೇರಿ ಆಗ್ತಕ್ಕಂಥದ್ದು ಸಮಾಸ. ಅದರ ವಿಧಗಳು 8 ವಿಧಗಳು. ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಅಂಶಿ ಸಮಾಸ, ಬಹುವ್ರೀಹಿ ಸಮಾಸ, ಗಮಕ ಸಮಾಸ ಮತ್ತು ಕ್ರಿಯಾ ಸಮಾಸ ಅಂತೇಳಿ. ಅಂಶಿ ಸಮಾಸ ಅಂದರೆ ಪೂರ್ವೋತ್ತರ ಪದಗಳು ಅಂಶಾಂಶಿ ಸಂಬಂಧದಿಂದ ಕೂಡಿರ್ತಕ್ಕಂಥದ್ದು, ಅದನ್ನು ಅಂಶಿ ಸಮಾಸ ಅಂತೇಳಿ ಕರಿತೀವಿ. 2 ಉದಾಹರಣೆ, ಹಿಂದಲೆ ಮುಂದಲೆ. ದ್ವಂದ್ವ ಸಮಾಸ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಸೇರಿ ಎಲ್ಲ ಪದಗಳ ಅರ್ಥ ಪ್ರಧಾನವುಳ್ಳ ಸಮಾಸವೇ ದ್ವಂದ್ವ ಸಮಾಸ. ಉದಾಹರಣೆಗೆ ಗಿಡ ಮರ ಬಳ್ಳಿಗಳು ಮತ್ತು ಸೂರ್ಯಚಂದ್ರ ನಕ್ಷತ್ರಗಳು ಈ ಥರ. ನೆಕ್ಸ್ಟ್, ಇದರಲ್ಲಿ ಕೊಟ್ಟಿರುವ ವಿಷಯಗಳ ಕುರಿತು ಒಂದು ಪ್ರಬಂಧ ಪುಟಕ್ಕೆ ವಿವೃತ ಪ್ರಬಂಧ ಬರೀರಿ. ಇಲ್ಲಿ ಜನಸಂಖ್ಯಾ ಸ್ಫೋಟ ಅಂತ ಇದೆ, ನಿರುದ್ಯೋಗ ಅಂತ ಇದೆ. ಜನಸಂಖ್ಯಾ ಸ್ಫೋಟದ ಬಗ್ಗೆ ನಿಮಗೆ ಆಲ್ರೆಡಿ ನಾವು ಪ್ರಬಂಧದಲ್ಲಿ ಲಾಸ್ಟ್ ಇಯರ್ ಕ್ಲಾಸಲ್ಲಿ, ಹೋದ ಕ್ಲಾಸಲ್ಲಿ ಅಂದರೆ 8ನೇ ತರಗತಿಯಲ್ಲಿ ನಿಮಗೆ ಅಲ್ಲಿ ಜನಸಂಖ್ಯಾ ಸ್ಫೋಟದ ಬಗ್ಗೆ ಪ್ರಬಂಧ ಬರೆಸಿದ್ದೀನಿ ಮಕ್ಕಳೇ. ಇನ್ನು ನಿರುದ್ಯೋಗದ ಬಗ್ಗೆ ಅಂದರೆ ನಿಮ್ಮಲ್ಲಿ ಆ ಒಂದು ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ಇರ್ತಕ್ಕಂಥ ನಿರುದ್ಯೋಗದ ಬಗ್ಗೆ ನೀವು ಅದನ್ನು ಪ್ರಬಂಧ ನೋಡ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಇಷ್ಟು ಹೇಳಿ ನನ್ನ ಈ ಒಂದು ಪಾಠವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.